ಕೆಂಪೇಗೌಡವರು ಯಲಹಂಕನ ಇಷ್ಟು ಅಭಿವೃದ್ಧಿ ಒಳಗೆ ಅವರು ಕನಸು ನೆನೆಸು ಮಾಡಿಕೊಟ್ಟಿದ್ದಾರೆ. ನಮ್ಮ SR ವಿಶ್ವನಾಥ್ ಅವರು ಸರು ಇಲ್ಲದೇ ಇರೋದು ಹೂವಪಾವವನ್ನು ಇದು ಮಾಡ್ಕೊಂಡು ಅವ್ರನ್ನ ಭಾಳ ಮನಸ್ಸಿಗೆ ನೋವು ತಂದು ಕೊಟ್ಟಂಥ ಅವರಿಗೆ ದೇವರು ಒಳ್ಳೇದು ಮಾಡಲ್ಲ. ಆದರೆ 2 ಭಾಗನ 18 ವರ್ಷದಿಂದ ನಮ್ಮ SR ವಿಶ್ವನಾಥ್ ಅವರು ಎಲ್ಲ ಜನಾಂಗನೂ ಎಲ್ಲ ಸಂಘ ಸಂಸ್ಥೆಗಳನ್ನು ಒಂದುಗೂಡಿಸ್ಕೊಂಡು ಅವರು 18 ವರ್ಷದಿಂದ ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ನಡೆಸ್ಕೊಂಡ್ಬಂದಿದ್ದಾರೆ. ಇದು ಒಂದು ಕೋಟೆ ಇದ್ದಂಗೆ ಇದು ಮಾಡಿದ್ದಾರೆ. ಕೋಟೆಯಲ್ಲೂ ಈ ಥರ ನಮ್ಮ ನಾಡಪ್ರಭು ಕೆಂಪೇಗೌಡರು ಈ ಥರ ಇದ್ರೋ ಇಲ್ವೋ ಗೊತ್ತಿಲ್ಲ ನಮಗೆ, ನಾವಿನ್ನೂ ಚಿಕ್ಕ ಹುಡುಗರು. ಆ ಥರದಲ್ಲಿ ಒಂದು ಎಳ್ಳಷ್ಟು ಕೂಡ ಒಂದು ಏನು ತೊಂದರೆ ಇಲ್ದಂಗೆ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಹೇಳ್ಬೋದು, ಏನು ಅವ್ರು ಮನೆಯಲ್ಲಿ ತಂದು ಮಾಡಿರ್ಬೋದು ಅಂತ ಹೇಳ್ಬೋದು. ಆದ್ರೂ ಅಂಥ ದಕ್ಷ SR ವಿಶ್ವನಾಥ್ ಅವರು ಬೇಕು ನಮ್ಮ ಕ್ಷೇತ್ರಕ್ಕೆ. ಎಲ್ಲ ಒಂದು ರೋಡ್ ಆಗ್ಬೋದು, ಒಂದು ಏನೇ ಆಗ್ಬೋದು, ಏನು ತೊಂದರೆ ತಾಪತ್ರೆ ಇಲ್ದಂಗೆ ಇವತ್ತೆಲ್ಲ ನಾವು ಸುಖವಾಗಿ ಇದ್ದೀವಿ. ಇಲ್ಲದೇ ಅಪಪ್ರಚಾರವನ್ನು ನಿಲ್ಲಿಸಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಒಂದು ಅಭಿವೃದ್ಧಿಗೆ ಕಾಲ ಹಾಕಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ. ಈ ಹೂವವನ್ನು ನಿಲ್ಲಿಸಬೇಕು ಯಾರೇ ಆಗಲಿ. ಇವತ್ತು SR ವಿಶ್ವನಾಥ್ ಅವರು ಒಂದು ಮನೆಯೊಳಗೆ ಒಂದು ಕುಟುಂಬದಲ್ಲಿ ನಾವು 4 ಜನ 4 ಅವತಾರ ಇರ್ತೀವಿ. ಇಡೀ ಕ್ಷೇತ್ರನ ಇವತ್ತು ಇಷ್ಟು ಅಭಿವೃದ್ಧಿಯಲ್ಲಿ ತಂದೋಗ್ತಾ ಇದ್ದಾರೆ ಅಂದರೆ ನಮಗೆ ಹೆಮ್ಮೆ ಆಗ್ತದೆ. ಬೆಳಗ್ಗೆ ಇದ್ದರೆ 500 ಜನ ಮನೆ ತಗೋತಾರೆ. ಅವ್ರಿಗೆ ಕಾಫಿ ಊಟ ಉಪಚಾರವನ್ನು ಕೊಟ್ಕೊಂಡು ಒಬ್ಬರನ್ನು ಏಕವಚನದಲ್ಲಿ ಮಾತಾಡ್ದಂಗೆ ಅವರು ಇವತ್ತು ದಿನದೊಳಗೆ ಇಷ್ಟು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರು ಮಾಡ್ತಾಯಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ನಡೀತಾ ಇದೆ ಅಂದರೆ ನಾವು ಹೇಳಕ್ಕೆ ಸಾಕಾಗ್ತಾ ಇದ್ದ. ಅದೇ ಅವ್ರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು ಆ ಕುಟುಂಬಕ್ಕೂ ಅವ್ರಿಗೂ ಇನ್ನೂ ಹೆಚ್ಚಿನ ನಾವೆಲ್ಲ ಇರ್ತೀವಿ, ಹೆಚ್ಚಿನ ಕೆಲಸವನ್ನು ಮಾಡಲಿಂದು ಹಾರೈಸ್ತಾ ನೆಕ್ಸ್ಟು ನಮ್ಮ ಸರ್ಕಾರ ಬಂದರೆ ಅವರು ಮಿನಿಸ್ಟರ್ ಆಗಲಿ, ಗೃಹ ಮಂತ್ರಿ ಆಗಲಿ ಅಂತ